ನಮಸ್ಕಾರ ಎಲ್ರಿಗೂ, ನಾನು ತೇಜಸ್ವಿನಿ. ವೆಲ್ಕಮ್ ಟು ತೇಜಸ್ವಿನಿ ವ್ಲಾಗ್ಸ್. ನಾನಿವತ್ತು ಒಂದು ಹೆಲ್ತಿ ಮಿಲ್ಕ್ ಶೇಕ್ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಮನೇಲಿ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ. ಇದಕ್ಕೆ ಯಾವುದೇ ಕಸ್ಟರ್ಡ್ ಪೌಡರ್ ಆಗಲಿ, ಐಸ್ ಕ್ರೀಮ್ ಆಗಲಿ ಬಳಸ್ತಾ ಇಲ್ಲ, ಯಾವುದೇ ಶುಗರ್ ಆಗಲಿ ಬಳಸ್ತಾ ಇಲ್ಲ. ಇದನ್ನು ಮನೇಲಿ ಸಿಂಪಲ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ತೊಗೊಂಡಿದ್ದೀನಿ. ಅದರಲ್ಲಿ ಮಾವಿನ ಹಣ್ಣು ಚೆನ್ನಾಗಿ ಇದನ್ನ ತೊಳ್ಕೊಳ್ಳೋಣ. ಮಾವಿನ ಹಣ್ಣು ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಇದರಲ್ಲಿ ಫೈಬರ್ ಇದೆ, ಕ್ಯಾಲ್ಶಿಯಂ ಇದೆ, ಪೊಟ್ಯಾಷಿಯಂ ಇದೆ. ಮತ್ತು ಇದು ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು. ಐ ಮಾಡುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಮಾಡುತ್ತೆ, ಹಾರ್ಟ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು, ಸ್ಕಿನ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಕೂಡ ಇದೆ. ಇವಾಗ ಇದನ್ನು ಕ್ಲೀನಾಗಿ ಹೆಚ್ಕೊಂಡ್ಮೇಲೆ ಇದರಲ್ಲೇ ನಾವು ಪಲ್ಪ್ನ ಮಾತ್ರ ತೆಕ್ಕೊಳ್ಳೋಣ. ಮ್ಯಾಂಗೋ ಎಲ್ರಿಗೂ ಇಷ್ಟ ಆಗುತ್ತೆ. ಅದು ಸಮ್ಮರ್ ಸೀಸನಲ್ಲಂತೂ ಮ್ಯಾಂಗೋ ಬಂದುಬಿಟ್ರೆ ಎಲ್ರಿಗೂ ಮ್ಯಾಂಗೋ ಜ್ಯೂಸ್, ಮ್ಯಾಂಗೋ ಐಸ್ ಕ್ರೀಮ್ಸ್, ಮ್ಯಾಂಗೋ ಮಿಲ್ಕ್ ಶೇಕ್ಸ್ ಕುಡಿಬೇಕಂತ ತುಂಬ ಇಷ್ಟ ಇರುತ್ತೆ. ನೋಡಿ, ಇವಾಗ ನಾವು ಮ್ಯಾಂಗೋ ಪಲ್ಪ್ನ ತೆಕ್ಕೊಂಡಿದ್ದೀನಿ. ಮ್ಯಾಂಗೋ ಮಿಲ್ಕ್ ಶೇಕ್ ಅಥವಾ ಮ್ಯಾಂಗೋ ಐಸ್ ಕ್ರೀಮ್ಸ್ನ ಊಟ ಆದಮೇಲೆ ಕುಡಿಯೋದ್ರಿಂದ ಅಥವಾ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಈಗ ಈ ಮ್ಯಾಂಗೋ ಮಿಲ್ಕ್ ಶೇಕ್ನ ಇನ್ನೂ ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ನಾವು ಒಂದು ಹೆಲ್ದಿ ಆಪ್ಷನ್ ಗೋಂದ್ ಕಟೀರನ ತಗೊಂಡಿದ್ದೀನಿ. ಒಂದು 3-4 ಗೋಂದ್ ಕಟೀರಾಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನ್ ಚಿಯಾ ಸೀಡ್ಸ್ಗೂ ಕೂಡ 1 ಸ್ಪೂನ್ ನೀರು ಹಾಕ್ಕೊಂಡು ಅದನ್ನು ನೆನೆಯೋಕೆ ಇಟ್ಕೊಂಡಿದ್ದೀನಿ. ಇವಾಗ ಮ್ಯಾಂಗೋ ಪಲ್ಪ್ನ ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1/4 ಕಪ್ ಆಗೋಷ್ಟು ಕಲ್ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಕಪ್ ಆಗೋಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 4 ಐಸ್ ಕ್ಯೂಬ್ಸ್ ಆಗಿ ನಾವು ರುಬ್ಕೊಳ್ಳೋದ್ರಿಂದ ಇದು ಥಿಕ್ ಪೇಸ್ಟ್ ಆಗಿ ಈ ಥರ ಬರುತ್ತೆ. ಬರೀ ಸಕ್ಕರೆ ಹಾಕೊಂಡ್ಬಿಟ್ರೆ ತೆಳುವಾಗ್ಬಿಡುತ್ತೆ, ನೀರಾಗ್ಬಿಡುತ್ತೆ, ಮಿಲ್ಕ್ ಶೇಕ್ ಕನ್ಸಿಸ್ಟೆನ್ಸಿ ನಮಗೆ ಸಿಗೋದಿಲ್ಲ. ನೋಡಿ, ಇವಾಗ ಗೋಂದ್ ಕಟೀರ ಕೂಡ ಜೆಲ್ಲಿ ಟೈಪ್ ಆಗಿದೆ, ಚೆನ್ನಾಗಿ ನೆಂದಿದೆ. ಇದು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು, ಎನರ್ಜಿನ ಬೂಸ್ಟ್ ಮಾಡುತ್ತೆ, ಕಾನ್ಸ್ಟಿಪೇಷನ್ನ ರಿಲೀವ್ ಮಾಡುತ್ತೆ, ಹಾರ್ಟ್ ಸ್ಟ್ರೋಕ್ನ ಅವಾಯ್ಡ್ ಮಾಡುತ್ತೆ. ಮತ್ತು ಬರ್ನಿಂಗ್ ಸೆನ್ಸೇಷನ್ ಇದ್ದರೆ ಪೋಸ್ಟ್ ಪ್ರೆಗ್ನೆನ್ಸಿ ಹೆಲ್ತ್ನ ರೀಸ್ಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ನಾನು ಚಿಯಾ ಸೀಡ್ಸ್ನ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಚಿಯಾ ಸೀಡ್ಸಲ್ಲಿ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಗೋಂದ್ ಕಟೀರ ಮತ್ತು ಚಿಯಾ ಸೀಡ್ಸ್ ಹಾಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಚಿಲ್ಡ್ ಮಿಲ್ಕ್ ಹಾಕೋತಾ ಇದ್ದೀನಿ. ಇದು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ. ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ನಾರ್ಮಲ್ ಕನ್ಸಿಸ್ಟೆನ್ಸಿಲಿ ಮಿಲ್ಕ್ ಶೇಕ್ಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಸೇರಿಸ್ಕೊಂಡು ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಮಧ್ಯಾಹ್ನ ಸಮ್ಮರಲ್ಲಿ ಬಿಸಿಲಲ್ಲಿ ನಾವು ಇದನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೂ ಕೂಡ ತಂಪಾಗುತ್ತೆ. ಚಿಯಾ ಸೀಡ್ಸ್ ಮತ್ತು ಗೋಂದ್ ಕಟೀರ ಹಾಕಿರೋದ್ರಿಂದ ಇದ್ರಲ್ಲಿ ನಮಗೆ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಚಿಕ್ಕವರಿಂದ ದೊಡ್ಡೋರ್ವರೆಗೂ ಆರಾಮಾಗಿ ಒಂದು ಗ್ಲಾಸ್ನ ಖಾಲಿ ಮಾಡ್ತಾರೆ. ಇದರಲ್ಲಿ ಯಾವುದೇ ಐಸ್ ಕ್ರೀಮ್, ಕಸ್ಟರ್ಡ್ ಪೌಡರ್ ಯಾವುದು ಯೂಸ್ ಮಾಡದೇ ಇರೋದ್ರಿಂದ ಇದನ್ನು ತುಂಬ ಹೆಲ್ದಿ ಅಂತ ಕನ್ಸಿಡರ್ ಮಾಡ್ಬೋದು. ದೊಡ್ಡವರು, ವಯಸ್ಸಾಗಿರೋರು ಕೂಡ ಅದನ್ನು ಆರಾಮಾಗಿ ಕುಡಿಬೋದು. ಇದರಲ್ಲಿ ಸಡನ್ ಆಗಿ ಶುಗರ್ ಸ್ಪೈಕ್ ಆಗದೆ ಇರೋದ್ರಿಂದ ಇದನ್ನ ಡಯಾಬಿಟಿಸ್ ಪೇಷಂಟ್ ಇರೋರು ಕೂಡ ಆರಾಮಾಗಿ ಲಿಮಿಟೆಡ್ ಕ್ವಾಂಟಿಟಿಲಿ ಕುಡಿಯೋದ್ರಿಂದ ಅವರು ಕೂಡ ಸಮ್ಮರಲ್ಲಿ ಮಿಲ್ಕ್ ಶೇಕ್ನ ಎಂಜಾಯ್ ಮಾಡ್ದಂಗೆ ಆಗುತ್ತೆ. ಇದಾಗಿತ್ತು ಇವತ್ತಿನ ಹೆಲ್ದಿ ಮಿಲ್ಕ್ ಶೇಕ್ ರೆಸಿಪಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.